ಹಾಯ್ ಗಾಯ್ಸ್, ವಿಷಯ ಏನು ಅಂದರೆ ನನಗೆ 3 to 4 days ಇಂದ ನನಗೆ ಎದೆ ನೋವು ಬರ್ತಾಯಿತ್ತು. ಸೊ ನಾನು 5th ಡೇ ಹಾಸ್ಪಿಟಲ್ಗೆ ಹೋದೆ, ECG ಮಾಡಿಸ್ದೆ ಮತ್ತು ಬ್ಲಡ್ ಟೆಸ್ಟ್ ಮಾಡಿಸ್ದೆ, ಎಲ್ಲ ನಾರ್ಮಲ್ ಇದೆ. ಬಟ್ ಸ್ವಲ್ಪ ಹಾರ್ಟ್ ಬೀಟ್ ಕಮ್ಮಿ ಇದೆ ಅಂತ ಹೇಳಿದ್ರು. ಸೊ ವಿಷಯ ಏನಪ್ಪ ಅಂದರೆ ಅದೆಲ್ಲ ವಿಷಯ. ಈ 3 to 4 days ನನಗೆ ಏನು ಎದೆ ನೋವಿತ್ತು, ನಾನು ಎಷ್ಟು ಓವರ್ ಥಿಂಕ್ ಮಾಡಿದ್ದೀನಿ ಅಂದರೆ, ನಿಮಗೆ ಗೊತ್ತಲ್ವ, ನಾವೇನು ಮಾಡ್ತೀವಿ, ಫಸ್ಟು ಗೂಗಲ್ ಮಾಡ್ತೀವಿ. ಗೂಗಲಲ್ಲಿ ಫುಲ್ ಡೀಟೇಲ್ಡಾಗಿ ಕೊಡುತ್ತೆ. ಅದನ್ನು ನೋಡಿಬಿಟ್ಟು ಇಲಿ ಹೋದರೆ ಹುಲಿನೇ ಹೋಯಿತು ಅಂದ್ಕೊತೀವಿ. ಸೊ ನಾನು ಅವಾಗ ಯೋಚನೆ ಮಾಡಿದ್ದು, ನನಗೇನಾದರೂ ಆಗಿಬಿಟ್ರೆ, ನಾನು ಏನಾದರೂ ಸತ್ತೋಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ. ಸೊ ಇದೇ ಥರ ಥಾಟ್ಸ್ ಆ 3 to 4 days ತುಂಬ ಓವರ್ ಥಿಂಕ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಎಲ್ಲರಿಗೂ ಹೇಳ್ತೀನಿ, ಎಸ್ಪೆಷಲಿ ಯಾರಿಗೆ ಹೇಳ್ತೀನಿ ಅಂದರೆ, ನಂತರ ಸಿಂಗಲ್ ಚೈಲ್ಡ್ ಇರ್ತೀರಾ ಮತ್ತು ಯು ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅಸೆಟ್ಸ್ ಇನ್ನು ಮಾಡಿರಲ್ಲ, ಇವಾಗ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡ್ತಿರ್ತೀರಾ, ಇನ್ಕ್ಲೂಡಿಂಗ್ ಹೌಸ್. ನಿಮ್ಗೆ ಹೇಳೋದೇನೆಂದರೆ, ನಾನು ಒಂದು ಒಳ್ಳೆ ಎಮರ್ಜೆನ್ಸಿ ಫಂಡ್ಸ್ ಇಟ್ಕೊಳ್ಳಿ, ಇಲ್ಲಾಂದರೆ ಒಂದೊಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳಿ. ಸೊ ಏನಾದರೂ ಆದರೆ ಸೊ ಇದೆ ಅಪ್ಪ ಅಂತ ಒಂದು ಸಮಾಧಾನ ಇರುತ್ತೆ. ಅದಕ್ಕೆ ಇದನ್ನು ಹೇಳ್ತಿದ್ದೀನಿ. ಪ್ಯಾನಿಕ್ ಆಗಬೇಡಿ, ಹಂಗಂತ ಇಗ್ನೋರು ಮಾಡಬೇಡಿ. ಸೊ ಹೆಲ್ತ್ ಇಂಪಾರ್ಟೆಂಟ್. ಓಕೆ.